ಪ್ರಕರಣದಲ್ಲಿ ಸಚಿವ ಚಲುವರಾಯಸ್ವಾಮಿ ಅವರ ಹೆಸರು ಕೂಡ ಕೇಳಿಬಂದಿತ್ತು. ಇದೀಗ ಅವರು ಪ್ರೆಸ್ ಮೀಟ್ ನಡೆಸುತ್ತಿದ್ದಾರೆ. ಪ್ರೆಸ್ ಮೀಟ್ನ ಲೈವ್ ಗಮನಿಸೋಣ. ಅಲ್ವೇನ್ರಪ್ಪ, ಪೆನ್ ಡ್ರೈವ್ ಬಂದಂಥ ಒಬ್ಬ ವಕೀಲರು ಬೇರೆ ಅಂತ ಹೇಳ್ಕೊತಾರೆ ಅವರು. ಪೆನ್ ಡ್ರೈವ್ನ ಬೆಳಕು ಚೆಲ್ಲುವಂಥದ್ದು, ಅವನನ್ನು ಪರಿಚಯಿಸ್ತಕ್ಕಂಥದ್ದು, ಅವನ ಬಗ್ಗೆ ಇಡೀ ರಾಜ್ಯದ ಜನ ನೋಡೋವಂಥ ಒಂದು ವಾತಾವರಣವನ್ನು ಸೃಷ್ಟಿ ಮಾಡೋದು ಎಷ್ಟರ ಮಟ್ಟಿಗೆ ನಿಮಗೆ ಅದು ಸರಿ ಅನಿಸುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಮತ್ತು ಅದಾದ ಮೇಲೆ ಸಂತ್ರಸ್ತೆ ಬಗ್ಗೆ ನೇರವಾಗಿ ಮಾತಾಡ್ತಾನೆ. ನನಗೆ ಯಾರೋ ಒಬ್ಬರು ಒಂದು ಸೆಕೆಂಡು ಕೊಟ್ಟರು, ನಾನು ಡ್ರಾಪ್ ಮಾಡಪ್ಪ ಆಫ್ ಮಾಡಪ್ಪ ಅಂತಂದೆ. ಅದನ್ನು ಕೇಳುವೆ ಅವರೊಬ್ಬರು ಗೌರವಸ್ಥರು ಅಂತ ನಿಮ್ಗೇನಾದ್ರು ಅನಿಸಿದರೆ ನೀವೇನು ಬೇಕಾದ್ರೂ ಮಾಡಿ, ಏನು ಬೇಕಾದ್ರೂ ರಿಲೀಸ್ ಮಾಡಿ. ದೇವರಾಜೇಗೌಡನ್ನ ಆ ವಿಡಿಯೋ ನೋಡಿದ ಮೇಲೂ ಅವನ ಹತ್ರ ಹೋಗಿ ನೀವು ಲೋಗೋ ಹಿಡಿಯೋದು, ಅವನ್ನ ಏನು ಸ್ಟೇಟ್ಮೆಂಟು ಅಂತ ಕೇಳೋದು, ಇದನ್ನೆಲ್ಲ ಬಹುಶಃ ಈ ಸಮಾಜಕ್ಕೆ ಒಂದು ಗೌರವ ತರುವಂಥ ವಿಚಾರ ಅಲ್ಲ. ಅದಾದ ಮೇಲೆ ಇದು ಕಾಂಗ್ರೆಸ್ಗೂ ಡಿ ಕೆ ಶಿವಕುಮಾರ್ ಆಗಲಿ, ಖರ್ಗೆ ಆಗಲಿ, ಪ್ರಿಯಾಂಕಾ ಆಗಲಿ, ನಾನಾಗಲಿ, ಕೃಷ್ಣ ಬೈರೇಗೌಡರಾಗಲಿ, ಇನ್ನೊಬ್ಬ ಮಂತ್ರಿಗಳಾಗಲಿ ಸಂಬಂಧ ಏನು? ಬೈ ಚಾನ್ಸ್ ನಿಮಗೆ ಒಂದು ಅಸ್ಯೂಮ್ ಮಾಡ್ಕೊಳ್ಳಿ, ಇದನ್ನೇನಾದ್ರು ಪೊಲಿಟಿಕಲ್ ಲಾಭ ತಗೋಬೇಕು ಅಥವಾ ರೇವಣ್ಣನ ಕುಟುಂಬ ಮೇಲೆ ನಮಗೆ ದ್ವೇಷ ಇರಬೇಕು ಅನ್ನಂಗಿದ್ರೆ ಒಂದು 15 ದಿವಸ ಬಗ್ಗೆನೇ ಪೊಲಿಟಿಕಲಿ ಇದನ್ನು ರಿಲೀಸ್ ಮಾಡಿ ದೊಡ್ಡದಾಗಿ ಏನೋ ಪೊಲಿಟಿಕಲಿ ನಾವು ಅನುಕೂಲ ತಗೋವಂಥ ಪ್ರಯತ್ನ ಯಾರಾದರೂ ಮಾಡ್ತಿದ್ರೇನು? ಸೊ ಇವತ್ತು 26ಕ್ಕೆ ಎಲೆಕ್ಷನ್ ಇದೆ, 24 ರಾತ್ರಿ ಹಾಸನದಲ್ಲಿ ಇದೆಲ್ಲ ಹೊರಗಡೆ ಬಂದಿದೆ, 25ಕ್ಕೆ ಹೊರಗಡೆ ಬಂದಿದೆ. ಯಾರಾದ್ರೂ ಗೊತ್ತಿದ್ದು ಅಥವಾ ಈ ಥರ ಲಾಭ ತಗೊಳ್ಳೋರಾದ್ರೆ ಆ ಥರ ಮಾಡೋಕ್ಕೆ ಸಾಧ್ಯನಾ? ಮತ್ತು ಈ ಥರದ ಇದನ್ನು ಯಾವ ಭಾಷೆಯಲ್ಲಿ ಹೇಳಬೇಕೋ ನಾನು ಮಾಧ್ಯಮದಲ್ಲಿ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಇಂಥ ಕೆಲಸನ ನಮ್ಮಂಥವ್ರಲ್ಲ, ನಮಗಿಂತ ಸಾಮಾನ್ಯರಲ್ಲೂ ಯಾರೂ ಮಾಡಲ್ಲ. ಇದು ಮೊದಲ ಫಸ್ಟ್ ಆಫ್ ಆಲ್. ಆಮೇಲೆ ಇದಕ್ಕೇನಾಗಿದೆ, ಟಿ ವಿಯವರು ಮತ್ತು ತನಿಖೆ ಯಾವ ರೀತಿ ಹೋಗಬೇಕು ಮತ್ತು ಕೋರ್ಟು ತನಿಖೆ ಮಧ್ಯದಲ್ಲಿ ಇವತ್ತು ನಡೀತಾ ಇದೆ. ನಿನ್ನೆ ಒಂದು ಟ್ರಯಲ್ ನಡೀತಾ ಇದೆ ಬೇಲ್ ವಿಚಾರದಲ್ಲಿ. ಇದೆಲ್ಲ ಒಂದು ಕಡೆ ಆದರೆ ಯಾರು ಅಪರಾಧಿ ಇದ್ದಾನೆ ಅದನ್ನು ಬಿಟ್ಟು ಬೇರೆ ಕಡೆ ಎಲ್ಲ ಡೈವರ್ಟ್ ಆಗ್ತಾ ಇದೆ ವಿಚಾರ. ಈಗ ಇದೇ ಜನತಾದಳದ ಮುಖಂಡರು ಹೇಳೋರೆ, ನಾವೆಲ್ಲ ತಲೆ ಬಗ್ಸೋವಂಥ ವಿಚಾರ ಇದು, ಇದ್ರ ಬಗ್ಗೆ ಕ್ರಮ ಆಗಬೇಕು, ತಕ್ಷಣ ಸಂತ್ರಸ್ತೆಯ ಬಗ್ಗೆ ನ್ಯಾಯ ಸಿಗಬೇಕು ಅಂತ ಹೇಳಿದ್ದಾರೆ. ಸೊ ಅಷ್ಟೆಲ್ಲ ಅವರೇ ಹೇಳ್ಕೊಳ್ಳೋನಾಗ ಇದ್ರ ಬಗ್ಗೆ ನೀವು ಇದನ್ನು ಡೈವರ್ಟ್ ಮಾಡೋವಂಥ ವಿಚಾರವನ್ನು ಹೋಗ್ತಕ್ಕಂಥದ್ದು ನನ್ನ ಅನಿಸಿಕೆ ಅವಶ್ಯಕತೆ ಇಲ್ಲ. ನೇರವಾಗಿ ಫಸ್ಟು ಯಾರು ಅಪರಾಧಿ ಇದ್ದಾರೆ, ಈ ಹೆಣ್ಣುಮಕ್ಕಳುಗಳನ್ನ ಹಾಸನದಲ್ಲಿ ಇಷ್ಟೊಂದು ಜನನ ಕುಟುಂಬವನ್ನು ಬೀದಿಗೆ ತರುವಂಥ ಪರಿಸ್ಥಿತಿ ಯಾರು ಮಾಡಿದ್ದಾರೆ ಅವ್ರ ಬಗ್ಗೆ ಕ್ರಮ ಆಗಬೇಕು. ಅವರನ್ನು ಫಸ್ಟ್ ಇಲ್ಲಿಗೆ ಕರೆಸೋವಂಥ ಕೆಲಸನ ಅವರ ಸಂಬಂಧಿಕರು, ಅವರ ತಂದೆ ತಾಯಿಗಳು, ಅವರ ಕುಟುಂಬದವರು ಮಾಡಬೇಕು. ಇನ್ಯಾರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಒಂದು ಕಡೆ ನ್ಯಾಯ ಕಾನೂನು ಇಲಾಖೆ, ಪೊಲೀಸ್ ಇಲಾಖೆ ಮಾಡ್ತಕ್ಕಂಥ ಪ್ರಯತ್ನ ಮಾಡುತ್ತೆ. ಅದು ಬಿಟ್ಟರೆ ಬಹುಶಃ ಇದು ಒಂದು ರೆಪ್ಯುಟೇಷನ್ ಇರ್ತಕ್ಕಂಥ ಕುಟುಂಬ. ಸೊ ಈ ನಮ್ಮ ಕುಟುಂಬದಲ್ಲಿ ಈ ಥರದ್ದೆಲ್ಲ ಆಪಾದನೆ ಆಗಿರೋದ್ರಿಂದ ಫಸ್ಟ್ ಬಂದು ನೀನು ಸರೆಂಡರ್ ಆಗಪ್ಪ, ಏನಿದೆ ತನಿಖೆ ಫೇಸ್ ಮಾಡು ಅಂತ ಹೇಳ್ತಕ್ಕಂಥದ್ದು ಆ ಕುಟುಂಬದ ಮುಖ್ಯಸ್ಥರುಗಳು ಮಾಡಬೇಕು. ಸೊ ಒಂದು ಕಡೆ ಅದನ್ನು ಮಾಡಿ ಅವನನ್ನು ಕರ್ಕೊಂಬಂದು ಸೊ ತನಿಖೆಗೆ ಒಳಪಡಿಸಿದಾಗ ಇದಕ್ಕೆ ಒಂದು ಹಂತ. ಅದಾದ ಮೇಲೆ ಅವರು ರೆಕಾರ್ಡ್ ಮಾಡಿದ್ದು ಎರಡನೇ ತಪ್ಪು. ಒಂದು ಆ ಮಕ್ಕಳ ಜೊತೆ ಸಂಬಂಧ ಬೆಳೆಸಿದ ತಪ್ಪಾದರೆ, ಎರಡನೇದು ಆ ರೆಕಾರ್ಡ್ ಮಾಡ್ಕೊಂಡಿದ್ದು ಎರಡನೇ ತಪ್ಪು. ಅದಾದ ಮೇಲೆ ಅಲ್ಲಿಂದ ಎಲ್ಲಿಗೆ ಪಾಸಾಯಿತು, ಈ ಮೂರನ್ನು ಬಿಟ್ಟು ಇದರಲ್ಲಿ ಡಿ ಕೆ ಶಿವಕುಮಾರ್ ಪಾತ್ರ ಇದೆ, ಇದರಲ್ಲಿ ಚಲುವರಾಯಸ್ವಾಮಿಯವ್ರನ್ನ ಟೀಮ್ ಮಾಡವ್ರೆ, ಡಿ ಕೆ ಶಿವಕುಮಾರ್ ಅವರು 3-4 ಜನ ಮಂತ್ರಿಗಳ ಜೊತೆ ನಮ್ಮ ಜೊತೆ ಯಾವುದಾರು ಡಿ ಕೆ ಶಿವಕುಮಾರು ಈ ವಿಚಾರದಲ್ಲಿ ಒಂದು ಮೀಟಿಂಗ್ ಮಾಡಿರೋದಾಗಲಿ ಅಥವಾ ಇಲ್ಲ ನಾವು ದೇವರಾಜೇಗೌಡರ ಜೊತೆಲಾಗಲಿ ಇನ್ನೊಬ್ಬರ ಜೊತೆಲಾಗಲಿ, ನಾ ದೇವರಾಜೇಗೌಡ ಯಾರು ಅಂತ ನೋಡಿಲ್ಲ, ನಿಮ್ಮ ಟಿ ವಿಲಿ ಬಂದಮೇಲೆ ನೋಡಿರೋದು ನಾನು. ಅವ್ರಿಗೂ ನಮಗೂ ಯಾವತ್ತೂ ಯಾವುದೇ ವಿಚಾರದಲ್ಲೂ ಸಂಪರ್ಕ ಇಲ್ಲದೆ ಇರ್ತಕ್ಕಂಥ ವ್ಯಕ್ತಿ ಮತ್ತು ನಮ್ಮ ಬಗ್ಗೆ ಮಾತನಾಡ್ತಕ್ಕಂಥದಕ್ಕೆ ಅವನಿಗೆ ಯಾವ ನೈತಿಕ ಹಕ್ಕು ಇಲ್ಲ. ಅವರು ಈ ಒಂದು ಡೈವರ್ಟ್ ಯಾರೋ ಅವ್ರಿಗೆ ಹಿನ್ನೆಲೆ ಇರ್ತಕ್ಕಂಥ ಇದರಲ್ಲಿ ಯಾರಿದ್ದಾರೆ ಅನ್ನೋದನ್ನು ಇಲಾಖೆ ತನಿಖೆ ಮಾಡ್ತಾ ಇರ್ತಕ್ಕಂಥ ತನಿಖಾ ಸಂಸ್ಥೆ ಹುಡುಕಬೇಕು. ಅವರು ಅದನ್ನು ಡೈವರ್ಟ್ ಮಾಡಲಿಕ್ಕೋಸ್ಕರ